ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇಂದು ಆಯುಧ ಪೂಜೆ, ಹೀಗಾಗಿ ಆಯುಧ ಪೂಜೆಯ ದಿನದ ವಿಶೇಷತೆ ಏನು, ಆಚರಣೆ ಹೇಗೆ, ಜೊತೆಗೆ ಶುಭ ಮುಹೂರ್ತ ಯಾವುದು, ಈ ಬಗ್ಗೆ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ನಾನು ಆಗಲೇ ಹೇಳಿದಾಗ ಇವತ್ತು ಆಯುಧ ಪೂಜೆ, ಈ ದಿನದ ವಿಶೇಷತೆ ಏನು ಅಂತ. ಇಲ್ಲಿ ದಸರಾ ಹಬ್ಬವನ್ನು 4 ವಿಶೇಷವಾಗಿರ್ತಕ್ಕಂಥ ಹಬ್ಬಗಳು, ಒಂದು ವರ್ಷದಲ್ಲಿ 4 ನವರಾತ್ರಿಯನ್ನು ಆಚರಣೆ ಮಾಡುವಂಥದ್ದು. ಅದರಲ್ಲಿ ಬಹಳಷ್ಟು ವಿಶೇಷತೆ ಇರುವಂಥದ್ದು ಯಾವುದು ಅಂತ ಕೇಳಿದರೆ 2 ನವರಾತ್ರಿಗಳು. ಒಂದು ವಸಂತ ನವರಾತ್ರಿ, ಶಿವರಾತ್ರಿಯ ಆಸುಪಾಸಿನಲ್ಲಿ ಬರುವಂಥದ್ದು. ಇನ್ನೊಂದು ಶರನ್ನವರಾತ್ರಿ, ಅದು ಶರದ್ ಋತುವಿನಲ್ಲಿ ಬರುವಂಥದ್ದು. ಈ ಶರತ್ಕಾಲದಲ್ಲಿ ಆಚರಣೆ ಮಾಡುವಂಥದ್ದು ನವರಾತ್ರಿ ಅಂತ ಹೇಳಿ, ಅದು ಈ ಅಮ್ಮನವರ 9 ರೂಪಗಳನ್ನು ಆರಾಧನೆ ಮಾಡುವಂಥದ್ದು. ಇನ್ನು ಆಯಾ ಪ್ರಾಂತ್ಯದ ರಾಜರುಗಳು ನಾಡ ಹಬ್ಬವಾಗಿ ಇದನ್ನು ಆಚರಣೆ ಮಾಡ್ತಾರೆ. ಈ ನಾಡ ಹಬ್ಬವನ್ನಾಗಿ ಆಚರಣೆ ಮಾಡುವಂತಹ ಐತಿಹ್ಯ ಏನು ಅಂತ ಕೇಳಿದರೆ, ಈ ದೇವಾನುದೇವತೆಗಳಿಗೆಲ್ಲ ಪದವಿಯನ್ನು ಕೊಡುವಂಥದ್ದು ಯಾರು ಅಂತ ಕೇಳಿದರೆ ಇಂದ್ರ. ಆ ಇಂದ್ರ ಕೊಟ್ಟಂತಹ ಪದವಿ ಯಾಕೆ ಅಂತ ಕೇಳಿದರೆ, ರಾಜ ಪ್ರತ್ಯಕ್ಷ ದೇವತಾ ಅನ್ನುವಂತಹ ಒಂದು ವಾಕ್ಯ. ಆ ರಾಜನೇ ನಮಗೆ ಪ್ರತ್ಯಕ್ಷ ದೇವರು ಅನ್ನುವಂಥ ಒಂದು ಮಾನಸಿಕ ಸ್ಥಿತಿಗತಿಗಳನ್ನು ಇಟ್ಟುಕೊಂಡು ಆ ರಾಜನ ಒಂದು ಅನುಜ್ಞೆಯ ಮೇರೆಗೆ ನವರಾತ್ರಿ ಆಚರಣೆಗಳನ್ನು ಮಾಡುವಂಥದ್ದು. ಇಂದ್ರನಿಗೆ, ಆ ಪದವಿ ಕೊಟ್ಟಂಥ ಇಂದ್ರನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥದ್ದು ಅಂಥೇಳಿ. ಹಾಗಾದರೆ ನಾವು ಮೊನ್ನೆ ಎಲ್ಲ ಚಿಂತನೆ ಮಾಡಿದ್ದು ಈ ಆಯುಧ ಪೂಜೆಯನ್ನು ಮಾಡುವಂಥದ್ದು ಯಾಕೆ, ಹಾಗೆ ನಂತರದಲ್ಲಿ ಗೊಂಬೆ ಪೂಜೆಯನ್ನು ಮಾಡುವಂಥದ್ದು ಯಾಕೆ ಅಂತ. ನಾನು ಈ ಇತಿಹಾಸವನ್ನು ಹೇಳುವಾಗ, ಈ ಶರನ್ನವರಾತ್ರಿ ಅಂತ ಹೇಳಿದರೆ ಶರದ್ ಋತುವಿನಲ್ಲಿ ಆಚರಣೆ ಮಾಡುವಂತಹ ಈ ನವರಾತ್ರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡುವಂಥದ್ದು ಈ ಗೊಂಬೆಯನ್ನು ಇಡುವಂಥದ್ದು. ಅದರ ಹಿನ್ನೆಲೆ ಏನು ಅಂತ ಕೇಳಿದರೆ, ಈ ಇಂದ್ರನಿಗೆ ಕೊಡುವಂಥ ಕೃತಜ್ಞತೆ ಅನ್ನುವಂಥದ್ದೇನಿದೆ, ಗೊಂಬೆಯನ್ನು ಇಡುವಾಗ ಎಲ್ಲರ ಮನೆಯಲ್ಲಿ ಒಂದು ರಾಜನ ಗೊಂಬೆಯನ್ನು, ಇನ್ನೊಂದು ಭಾಗದಲ್ಲಿ ರಾಣಿಯ ಗೊಂಬೆಯನ್ನು, ನಂತರದಲ್ಲಿ ಕುದುರೆಯನ್ನು, ಹಸುವನ್ನು, ನಂತರದಲ್ಲಿ ಅಸ್ತ್ರಗಳನ್ನು, ಅದಾದ ನಂತರದಲ್ಲಿ ವಾಹನಗಳನ್ನು ಹೀಗೆಲ್ಲ ಪೂಜೆ ಮಾಡ್ತಾರೆ. ಯಾಕೆ, ಅದರ ಐತಿಹ್ಯ ಏನು ಅಂತ ಕೇಳಿದರೆ, ಈ ಒಂದು ಶಸ್ತ್ರಗಳನ್ನು ಪೂಜೆ ಮಾಡುವಂಥದ್ದು ಇಂದ್ರನ ಆಯುಧ ಯಾವುದು, ವಜ್ರಾಯುಧ ಅಂಥೇಳಿ. ಆ ವಜ್ರಾಯುಧಕ್ಕೆ ಪೂಜೆ, ಅದರ ಗುರುತಿಗಾಗಿ ಈಗಿನ ಕಾಲದಲ್ಲಿ ಏನು ಮಾಡ್ತೇವೆ ನಾವು, ನಮ್ಮನೇಲಿರುವಂಥ ಚಾಕು ಎಲ್ಲ ಪಿನ್ನು ಎಲ್ಲದಕ್ಕೂ ನಾವು ಅಸ್ತ್ರ ಪೂಜೆಗಳನ್ನು ಮಾಡ್ತೇವೆ. ನಂತರದಲ್ಲಿ ಇನ್ನೊಂದು ವಾಹನ ಅಂಥೇಳಿ, ವಾಹನ ಪೂಜೆಯನ್ನು ಇವತ್ತೆಲ್ಲರೂ ವಾಹನಗಳನ್ನೆಲ್ಲ ತೊಳೆದು ಅದಕ್ಕೆಲ್ಲ ಹಾಕ್ತಾರೆ. ಅದು ಯಾಕಾಗಿ ಮಾಡಲಿಕ್ಕೆ, ಅದು ಎಲ್ಲಿಂದ ಶುರುವಾಯಿತು ಅಂತ ಹೇಳಿದರೆ, ವಾಹನಗಳಿಗೆ ನಮ್ಮ ಇದರಲ್ಲೆಲ್ಲ ಪೂಜೆ ಇರಲಿಲ್ಲ. ಆದರೆ ಈ ಇಂದ್ರನ ವಾಹನ ಯಾವುದು ಅಂತ ಕೇಳಿದರೆ ದೇವರಥ ಅಂಥೇಳಿ. ಆ ದೇವರಥಕ್ಕೆ ಈ ಒಂದು ಕಾಲಘಟ್ಟದಲ್ಲಿ, ನವರಾತ್ರಿ ಕಾಲದಲ್ಲಿ ಪೂಜೆ ಮಾಡ್ತಾಯಿದ್ರು. ಯಾವುದು ಇದು ಶರನ್ನವರಾತ್ರಿಯ 9 ರಾತ್ರಿಗಳು ಅನ್ನುವಂಥದ್ದು ದೇವಿಯನ್ನು ಕುರಿತು ಆರಾಧನೆ ಮಾಡುವಂಥ ಪೂಜೆಗಳಲ್ಲಿ ಇದು ಬರುವುದಿಲ್ಲ. ನಾಡ ಹಬ್ಬವಾಗಿ ರಾಜರು ರಾಜಮನೆತನದಲ್ಲಿ ಆಚರಣೆ ಮಾಡುವಂಥದ್ದು ಇದರ ಐತಿಹ್ಯ ಇರುವಂಥದ್ದು. ಹಾಗೆ ಆ ದೇವರಥ ಅನ್ನುವಂಥದ್ದು, ಇಂದ್ರನ ರಥದ ಹೆಸರು ದೇವರಥ ಅಂಥೇಳಿ. ಹಾಗಾಗಿ ವಾಹನ ಪೂಜೆಗಳನ್ನು ಮಾಡುವಂಥದ್ದು. ಹಾಗೆ ನಂತರದಲ್ಲಿ ಪಟ್ಟದ ರಾಣಿ ಅಂತ ಹೇಳಿದರೆ, ಪಟ್ಟದಲ್ಲಿ ಕೂತಂತಹ ರಾಜ, ಪಟ್ಟದ ರಾಜ. ಆ ಪಟ್ಟದ ರಾಜ ಮತ್ತು ರಾಣಿಯರ ಒಂದು ಗೊಂಬೆಯನ್ನು ಇಟ್ಕೊಳ್ಳುವಂಥದ್ದು. ನಂತರದಲ್ಲಿ ಆನೆಯನ್ನು ಇಟ್ಟುಕೊಳ್ಳುವಂಥದ್ದು. ಇಂದ್ರನ ಅಂದರೆ ಆನೆಯ ಗೊಂಬೆಗಳನ್ನೆಲ್ಲ ಇಟ್ಟಿರ್ತಾರೆ. ಯಾವ ಗೊಂಬೆ ಇಟ್ಟಿರ್ತಾರೆ, ರಾಜ, ರಾಣಿ, ಆನೆ, ಹಸು, ಆಮೇಲೆ ಇನ್ನು ರಥ, ಆಮೇಲೆ ರಾಜ ಬಳಸ್ತಿದ್ದಂಥ ಇಂದ್ರ ಬಳಸ್ತಿದ್ದಂಥ ವಜ್ರಾಯುಧದ ಗೊಂಬೆಗಳು. ಇವೆಲ್ಲ ಯಾಕೆ ಇಡ್ತಿದ್ರು ಅಂತ ಕೇಳಿದರೆ, ಈ ಇಂದ್ರನಿಗೆ ಸಲ್ಲಿಸುವಂಥ ಕೃತಜ್ಞತೆಯ ಪರಿಯಾಗಿ ಈ ಕೆಲಸಗಳನ್ನು ಮಾಡ್ತಾಯಿದ್ರು. ಮತ್ತು ಆನೆಯನ್ನು ಇಡ್ತಾಯಿದ್ರು, ಆನೆಯ ಗೊಂಬೆಯನ್ನು ಇಡ್ತಿದ್ರು. ಆ ಆನೆಯ ಗೊಂಬೆಯನ್ನು ಇಡ್ತಿದ್ದಂಥದ್ದು ಯಾವುದಕ್ಕೆ ಅಂತ ಕೇಳಿದ್ರೆ, ಇಂದ್ರನ ಆನೆ ಯಾವುದು, ಐರಾವತ ಇಂದ್ರನ ಆನೆ. ಹಾಗಾಗಿ ಅದರ ಐತಿಹ್ಯ, ಅದರ ಒಂದು ಸಿಂಬಲ್ಲಿಗೋಸ್ಕರವಾಗಿ ಈ ಆನೆಯ ಗೊಂಬೆಯನ್ನು ಅಲ್ಲಿಡ್ತಾ ಇದ್ರು. ನಂತರದಲ್ಲಿ ಈ ಕುದುರೆಯದ್ದು ಗೊಂಬೆಯನ್ನು ಇಡ್ತಾ ಇದ್ರು. ಯಾಕೆ ಅಂತ ಕೇಳಿದರೆ, ಈ ಇಂದ್ರನ ರಥವನ್ನು ಎಳಿಲಿಕ್ಕೆ 18,000 ಕುದುರೆಗಳು ಬೇಕಂತೆ. ಆ ಇಂದ್ರನ ಕುದುರೆಯ ಹೆಸರು ಏನು ಅಂತ ಕೇಳಿದರೆ, ಉಚ್ರಶ್ರವಸ್ಸು ಅನ್ನುವಂಥ ಇಂದ್ರನ ಕುದುರೆಯ ಹೆಸರು. ಹಾಗಾಗಿ ಈ ಗೊಂಬೆ ಇಡುವಂಥ ಸಂದರ್ಭಗಳಲ್ಲಿ ಆ ಕುದುರೆಯನ್ನು ಇಡ್ತಾರೆ. ನಂತರದಲ್ಲಿ ಹಸು ಅಂತ ಹೇಳಿ, ಇಂದ್ರನ ಹಸು ಯಾವುದು, ಸುರಭಿ ಅನ್ನುವಂಥ ಹಸು. ಹಾಗಾಗಿ ನಮ್ಮ ಮನೆಗಳಲ್ಲಿ ಆ ಗೊಂಬೆ ಇಡುವಾಗ ಹಸು ಗೊಂಬೆಯನ್ನು ಇಡ್ತಾರೆ. ನಂತರದಲ್ಲಿ ಗೊಂಬೆ ಇಡೋದು ಆ ಹಸುವಿನ ಹೆಸರು ಸುರಭಿ ಅನ್ನುವಂಥದ್ದು. ಹಾಗೆ ಇದೆಲ್ಲ ಯಾಕೆ ಅಂತ ಕೇಳಿದರೆ,
ಈ ಅಷ್ಟು ಗೊಂಬೆಗಳನ್ನು ಇಡುವಂಥದ್ದು ಯಾಕೆ ಅಂತ ಕೇಳಿದರೆ ರಾಜನ ಅನುಜ್ಞೆಯನ್ನು ತೆಗೆದುಕೊಂಡು ರಾಜನ ಸಮ್ಮುಖದಲ್ಲಿ ನಾವೀಗೆಲ್ಲರೂ ಹೋಗ್ಬಿಟ್ರೆ ಈಗೆಲ್ಲ ಗೋರ್ಮೆಂಟ್ ಬಂದಿರೋದು, ಹಿಂದಿನ ಕಾಲದಲ್ಲೆಲ್ಲ ಅರಮನೆಯೇ ನಮಗೆ ಇದು ದೇವಸ್ಥಾನ, ರಾಜ ಪ್ರತ್ಯಕ್ಷ ದೇವತ, ನಮಗೆ ಕಣ್ಣಿಗೆ ಕಾಣುವಂಥ ದೇವರು ಯಾವುದು ಅಂದರೆ ರಾಜ ಅಂತ ಹೇಳಿ. ಹಾಗಾಗಿ ಎಲ್ಲರ ಮನೆಯಲ್ಲಿ ನವರಾತ್ರಿ ಉತ್ಸವಾದಿಗಳು ರಾಜರ ಸಮ್ಮುಖದಲ್ಲಿ ನಡಿಬೇಕನ್ನುವಂಥ ದೃಷ್ಟಿಯಿಂದ ಈ ಗೊಂಬೆ ಇಡುವಂಥ ಪದ್ಧತಿಗಳು ಶುರುವಾಯಿತು. ಇಂದ್ರನ ಆಯುಧವನ್ನು ಆಚರಣೆ ಮಾಡುವಂಥದ್ದು ನಾಡಹಬ್ಬದಲ್ಲಿ ಒಂದು ಕಡೆ ಆಯಿತು ಅಂತ ಆದರೆ, ಈ ಮಹಿಷಾಸುರಾದಿಗಳನ್ನೆಲ್ಲ ಸಂಹಾರ ಮಾಡುವಂಥ ಸಂದರ್ಭಗಳಲ್ಲಿ ಶಮಿ ವೃಕ್ಷದಲ್ಲಿ ತಮ್ಮ ಎಲ್ಲ ಅಸ್ತ್ರಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಶಮಿ ವೃಕ್ಷದ ಒಳಗೆ ಆ ಅಸ್ತ್ರಗಳನ್ನು ಇಟ್ಟರು. ಹಾಗಾಗಿ ಈ ಶಮಿ ವೃಕ್ಷವನ್ನು ಕಡಿದು ಆ ಶಮಿ ವೃಕ್ಷದ ಎಲೆಗಳನ್ನೆಲ್ಲ ಅವರು ತಗೊಳ್ತಾರೆ. ಆದರೆ ಯಾಕೆ ಶಮಿ ವೃಕ್ಷವನ್ನೇ ಕಡಿತಾರೆ? ಬಾಳೆ ಗಿಡ ಕಡಿಬೋದಲ್ಲ, ಅಥವಾ ಬೇರೆ ಇನ್ಯಾವುದಾದ್ರೂ ಕಡಿಬೋದಲ್ಲ ಅಂತ ಮುಂದಿನ ವಿಚಾರಗಳಲ್ಲಿ ನೋಡುವ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಪುಟ್ಟಸ್ವಾಮಿ ಅಂತ, ಮಾತಾಡ್ಸೋಣ. ನಮಸ್ತೆ. 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 ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮಂಡ್ಯದಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್, ಅದನ್ನ ಕೇಳಬೇಕು. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ಕಾರ ಗುರುಜಿ. ಹೇಳಿ, ಎಂಥ ವಿಷಯ ಕೇಳಬೇಕಿತ್ತು? ನಮ್ಗೆ ಮದುವೆ ಅನಾರೋಗ್ಯ ಕೇಳಬೇಕಂದ್ರೆ. ಮದುವೆ ಅನಾರೋಗ್ಯ ಇದ್ದು ಸ್ವಲ್ಪ ಮದುವೆ ಆಗಿದೆಯಾ? ಆಗಬೇಕಾ? ಆಗ್ಬೇಕು ಮೇಡಮ್. ಹೋಗೋದು. ಹಾಂ. ಎಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ? ನಾವು ರೈತರು ವ್ಯವಸಾಯ ಮಾಡ್ತಾ ಇದ್ದೀವಿ. ಸರಿ. 108ರಲ್ಲಿ ಒಂದು ಸಂಖ್ಯೆಯನ್ನು, ನಿಮ್ಮ ಮನೆ ದೇವರನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ 108 ಒಳಭಾಗದಲ್ಲಿ ಒಂದು ಸಂಖ್ಯೆಯನ್ನು ಹೇಳಿ. 59 59 ಹೇಳಿದ್ದಲ್ವಾ? ನೋಡಿ, ಕೆಲವೊಂದು ಏನಾಗ್ತಾ ಉಂಟು ಅಂತ ಕೇಳಿದರೆ ಎಲ್ಲ ಸ್ವಲ್ಪ ಅರ್ಧಂಬರ್ಧ ಆಗುವಂಥ ಸ್ಥಿತಿಗತಿಗಳು ಅಂತ ಹೇಳಿದರೆ, ಕೆಲಸವನ್ನು ಪೂರ್ಣವಾಗಿ ಮಾಡಲಿಕ್ಕೆ ಆಗ್ದಲೇ ಇರುವಂಥದ್ದು, ಆಮೇಲೆ ಗಡಿಬಿಡಿ ಆಗುವಂಥದ್ದು, ಇದರಿಂದ ಸ್ವಲ್ಪ ನಷ್ಟ ಅನುಭವಿಸುವಂಥದ್ದು, ಮತ್ತು ಈ ವಿವಾಹದ ವಿಚಾರಗಳಿಗಾಗಿ ಏನಾದರೂ ದೇವತಾ ಕೆಲಸ ಇತ್ಯಾದಿಗಳನ್ನೇನಾದರೂ ಮಾಡಿದ್ರಾ? ಇಲ್ಲ, ಎಲ್ಲ ಪೂರ್ತಿ ಮಾಡಿದ್ವಿ. ಏನು ಪೂಜೆಯನ್ನು ಮಾಡಿದ್ರಿ? ನಾವು ಯಾವ್ದು ಪೂಜೆ ಮಾಡಿದ್ವಿ? ಇಲ್ಲಿ ನೋಡಿ, ಒಂದು ವಿವಾಹಕ್ಕೆ ಕುಟುಂಬದಲ್ಲಿ ಕೆಲವೊಂದು ದೋಷಗಳು ಅನ್ನುವಂಥದ್ದಿದೆ. ಸದ್ಯದ ಪರಿಸ್ಥಿತಿಗೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ನಾಗರ ಕಟ್ಟೆಯನ್ನು, ಅರಳಿ ಕಟ್ಟೆಯ ಕೆಳಗಡೆ ಇರುವಂಥ ನಾಗನ ಸಾನ್ನಿಧ್ಯವನ್ನು ಪ್ರತಿನಿತ್ಯ ಬೆಳಗ್ಗೆ ಸೂರ್ಯ ಉದಯ ಆಗುವಂಥ ಸಮಯಕ್ಕೆ ಅದಕ್ಕೆ ಪ್ರದಕ್ಷಿಣೆ ಹಾಕ್ತಾ ಬನ್ನಿ. ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿ ಬನ್ನಿ ಒಂದು 48 ದಿನಗಳ ಕಾಲ. ಒಮ್ಮೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನು, ಹೋಮಾದಿಗಳನ್ನು ಸಾಧ್ಯತೆ ಇತ್ತು ಅಂದರೆ ಮಾಡಿಕೊಳ್ಳಿ. ಈ ವರ್ಷ ಶುಭ ಸುದ್ದಿ ಸಿಗುವಂಥ ಎಲ್ಲ ಯೋಗಗಳಿದೆ. ಈ ವ್ಯವಸಾಯದಲ್ಲಿ ಲಾಸ್ ಆಗುವಂಥದ್ದು ಅಥವಾ ಅದರಲ್ಲಿ ಬೆಳೆದಂಥ ಬೆಳೆಗಳಿಂದ ಯಾವುದು ಉತ್ಪತ್ತಿ ಇಲ್ಲ ಅನ್ನುವಂಥದ್ದೆಲ್ಲ ಕೆಲವೆಲ್ಲ ಕೇಳಿದ್ದೀರಿ. ಅದಕ್ಕೆ ಸಂಬಂಧಿತವಾಗಿ ಕೆಲವೊಂದು ಕುಟುಂಬ ಸಂಬಂಧಿತವಾಗಿರುವಂಥದ್ರಿಂದ ಈ ತೊಂದರೆ ಅನ್ನುವಂಥದ್ದು ಶುರುವಾಗಿದೆ. ಅದಕ್ಕೆ ನೇರವಾಗಿ ಬಂದು ಭೇಟಿ ಮಾಡಿದರೆ ಉತ್ತಮ. ವಿವಾಹಪ್ರದ ಯಂತ್ರಗಳು ಅನ್ನುವಂಥದ್ದು ಸಿಗ್ತದೆ, ಅದನ್ನು ಇಟ್ಕೊಂಡು ಪ್ರತಿನಿತ್ಯ ಆರಾಧನೆ ಮಾಡಿ ಖಂಡಿತವಾಗ್ಲೂ ಶೀಘ್ರಾತಿ ಶೀಘ್ರವಾಗಿ ನಿಮಗೆ ಮದುವೆ ಯೋಗ ಅನ್ನುವಂಥದ್ದು ಬರ್ತದೆ. ಒಳ್ಳೆಯದಾಗಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಕಾಳಮ್ಮ ಅಂತ. ನಮಸ್ತೆ ಮಾ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ವಿಜಯಪುರದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಾ. ಡೇಟ್ ಆಫ್ ಬರ್ತ್ ಹೇಳಿ. ಹಾಂ. 7 ಜುಲೈ ತಿಂಗಳು. ಹಾಂ. ಜುಲೈ ತಿಂಗಳು. ಹಾಂ. ಇಸ್ವಿ ಹೇಳಿ. 1981 ರೀ. 81. ಓಕೆ. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ ಸಾಯಂಕಾಲ 8 ರೀ. ರಾತ್ರಿ 8:30. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಮೇಲಿನ ಮೇಲೆ ಆರಾಮ್ ತಪ್ತದ್ರಿ ಅವಂಗ. ರಾತ್ರಿ 8:30 ಅಲ್ವಾ? ಎಂತ ಹೆಸರು? ಸಾಯಂಕಾಲ 8 ಮೇಡಮ್. ಸರ್ ಹೆಸರು ಎಂತ? ಅಶೋಕ್. ಹಾಂ. ಅಶೋಕ್ ಅಂತ. ಇಲ್ಲಿ ನೋಡಿ, ಅವರಿಗೆ ಆರೋಗ್ಯಕ್ಕೆ ಸಂಬಂಧಿತವಾಗಿ ರೋಗ ಸಂಬಂಧಿತ ಅನ್ನುವಂಥದ್ದು ಏನಾಗ್ತಾ ಇದೆ ಅಂತ ಕೇಳಿದರೆ, ದೇಹದಲ್ಲಿ ಉಷ್ಣತೆ ಅನ್ನುವಂಥದ್ದು ಜಾಸ್ತಿ ಆಗುವಂಥದ್ದು. ಅಂತ ಹೇಳಿದರೆ ಉಷ್ಣ ಜಾಸ್ತಿಯಾಗಿ ಅದರಿಂದ ಉಂಟಾಗುವಂಥ ಸಮಸ್ಯೆಗಳು ಅನ್ನುವಂಥದ್ದು, ಅಥವಾ ಈ ಸಿಟ್ಟು ಪ್ರಕೋಪಗಳು, ಸಿಟ್ಟಿನ ಚಿಂತನೆ ಅನ್ನುವಂಥದ್ದು ಜಾಸ್ತಿ ಆಗುವಂಥದ್ದು. ಇವರಿಗೆ ಇದು ಶುರುವಾದಂಥದ್ದು ಸರಿಯಾದಂಥ ಸಮಯ ಅನ್ನುವಂಥದ್ದು ನೋಡುವಾಗ 2000 ಇಸವಿ, 2000 ಅಥವಾ 2001 ಈ ಭಾಗದಲ್ಲಿ ಆರೋಗ್ಯ ಅನ್ನುವಂಥದ್ದು ಇವರಿಗೆ ಕೆಡಲಿಕ್ಕೆ ಸ್ಟಾರ್ಟ್ ಆಗಿದ್ದು ಅವಾಗಿಂದ.
ಹೌದ್ರಿ ಗುರುಜಿ. ಆಗಿಂದನೂ ಇಲ್ಲಿ ತನಕನೂ ಸಮೇತ ದಿನದಿಂದ ದಿನಕ್ಕೆ ಅತಿರೇಕ ಹೋಗ್ತಾ ಉಂಟು. ಮತ್ತು ಇನ್ನೊಂದೇನು ಅಂತ ಕೇಳಿದರೆ, ಈ ವ್ಯಸನಕ್ಕೆ ಸಂಬಂಧಿತವಾಗಿರುವಂಥದ್ದು, ಸ್ವಲ್ಪ ವ್ಯಸನ ಮಾಡುವಂಥದ್ದು, ಅದರಿಂದ ಸ್ವಲ್ಪ ವಿಕೋಪಕ್ಕೆ ಹೋಗುವಂಥದ್ದು, ಇದೆಲ್ಲ ಕಾಣಿಸ್ತಾ ಇದೆ. ಹಾ ಗುರುಜಿ. ಸದ್ಯದ ಪರಿಸ್ಥಿತಿಗೆ ಈಶ್ವರನ ದೇವಸ್ಥಾನದಲ್ಲಿ ಏಕವಾರ ರುದ್ರಾಭಿಷೇಕಾದಿಗಳನ್ನು ಮಾಡಿ ಕುಲದೇವರಿಗೆ ಪ್ರಾರ್ಥನೆ ಮಾಡಿ. ಆಯ್ತು ಸರ್. ಮನೆಯಲ್ಲಿ ಸ್ವಲ್ಪ ಹಿರಿಯರಿಗೆ ಮಾಡುವಂಥ ಕೆಲಸಗಳೆಲ್ಲ ನಿಂತಿರುವಂಥ ಲಕ್ಷಣಗಳಿದೆ. ಏನೋ ಸರಿಯಾಗಿ ಎಲ್ಲರೂ ಸೇರಿ ಮಾಡ್ತಾ ಇಲ್ವೋ, ಈ ಥರದ್ದೇನೋ ಆಗ್ತಿರುವಂಥದ್ದುಂಟು. ಹಿರಿಯರಿಗೆ ಮಾಡುವಂಥ ಹಬ್ಬಗಳು, ಮಹಾಲಯ ಅಮಾವಾಸ್ಯೆಗಳೆಲ್ಲ ಮಾಡ್ತಿರುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮಹಾಲಯ ಅಮಾವಾಸ್ಯೆ ಮಾಡ್ತೀವ್ರಿ ಗುರುಜಿ, ತಂದಿದ್ದು. ಅದೇ ಇಲ್ಲಿ ಪಿತೃಗಳ ದೋಷ ಅನ್ನುವಂಥದ್ದಿದೆ, ಅದು ದುರ್ಮರಣಗಳಾದಂಥದ್ದು ಈ ಥರದ್ದೆಲ್ಲ ಇದ್ದಾಗ ಕೆಲವೊಂದು ಪ್ರೇತಗಳು ಅನ್ನುವಂಥದ್ದು ಸದ್ಗತಿ ಆಗಿರುವಂಥ ಲಕ್ಷಣಗಳಿಲ್ಲ. ಈ ಸೂಸೈಡ್ ಮಾಡ್ಕೊಂಡಿದ್ದು ಅಥವಾ ಸಣ್ಣ ವಯಸ್ಸಿನಲ್ಲಿ ಸತ್ತೋದಂಥದ್ದೆಲ್ಲ ಇವನಿಗೆ ಪೆಟ್ಟು ಕೊಡ್ತಾ ಇದೆ ಈಗ. ಹಾಗಾಗಿ ಅದನ್ನು ಸರಿ ಮಾಡ್ಕೊಳ್ಬೇಕು. ನೇರವಾಗಿ ಬಂದು ಭೇಟಿ ಮಾಡಿ ವಿಷಯಗಳನ್ನು ಹೇಳ್ತೇನೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಶಮಿ ವೃಕ್ಷದ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರೆಸಿ. ಶಮಿ ವೃಕ್ಷವನ್ನೇ ಯಾಕೆ ಕಡಿಯೋದು ಅಂತ ಕೇಳಿದರೆ, ಒಬ್ಬ ಮಹರ್ಷಿಯ ಮಗಳು ಶಮಿ ಅಂತ ಅವಳ ಹೆಸರು. ಅವಳನ್ನು ಮದುವೆ ಮಾಡಿಕೊಟ್ಟಂಥದ್ದು ಯಾರಿಗೆ? ಮಂದಾರ ಅನ್ನುವಂತಹ ಒಬ್ಬ ಯುವಕನಿಗೆ ಮದುವೆಯನ್ನು ಮಾಡಿಕೊಟ್ರು. ಅವರು ಹೀಗೆ ವಾಯುವಿಹಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಋಷಿಗಳ ಆಶ್ರಮದಲ್ಲಿ ತಪೋನಿರತರಾಗಿರ್ತಕ್ಕಂತಹ ಋಷಿಗಳಿಗೆ ಅವಮಾನ ಮಾಡಿದಂಥ ಕಾರಣದಿಂದ ಅವರಿಗೆ ಶಾಪವನ್ನು ಕೊಡ್ತಾರೆ. ನೀವು ಯಾರಿಗೂ ಬೇಡದಲ್ಲೇ ಇರುವಂಥ ಮರವಾಗಿ ಹುಟ್ಟಿ ಅಂತ ಹೇಳಿ. ಇದರಿಂದ ಹೆದರ್ಕೊಂಡಂಥ ಅವರನ್ನು ಮತ್ತೆ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿದಾಗ, ಸರಿ ನಾನೊಬ್ಬ ಗಣಪತಿಯ ಭಕ್ತನಿದ್ದೇನೆ, ನೀವು ಗಣಪತಿಯನ್ನು ಆರಾಧನೆ ಮಾಡು ಅಂತ ಹೇಳಿದಾಗ, ಇವರ ತಂದೆ ತಾಯಿ ಎಲ್ಲ ಹೋಗಿ ಗಣಪತಿಯನ್ನು ಸಂತೃಪ್ತಿಗೊಳಿಸ್ಲಿಕ್ಕೆ ಹೋದಾಗ, ಇಲ್ಲ ಅವನು ನನ್ನ ಮಹಾನ್ ಭಕ್ತನಿದ್ದಾನೆ, ಹಾಗೆ ಒಮ್ಮೆ ಕೊಟ್ಟಂಥ ಶಾಪಗಳು ನಾವು ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೆಲ್ಲ ಅದು ಈಗಿನ ಕಾಲ ಅಲ್ಲ, ಅಥವಾ ಏನಾದ್ರು ಫೈನ್ ಕಟ್ಟಿದ್ಮ ಅದರ ಪ್ರಮಾಣವನ್ನು ಕಮ್ಮಿ ಮಾಡ್ತೇವೆ ಅಂತ ಹೇಳಿದಾಗ, ನೀವು ನಿಮ್ಮ ಈ ಶಮಿ ವೃಕ್ಷ ಅನ್ನುವಂಥದ್ದು ಮತ್ತು ಈ ಮಂದಾರ ಪುಷ್ಪ ಅನ್ನುವಂಥದ್ದು ದೇವರಿಗೆ ಅತ್ಯಂತವಾಗಿರ್ತಕ್ಕಂತಹ ಪ್ರಿಯಕರವಾಗಿರುವಂಥದ್ದಾಗಲಿ, ಯಾರು ಶಮಿಯ ವೃಕ್ಷದ ಕೆಳಗಡೆ ತಮ್ಮ ರಕ್ಷಣೆಗೋಸ್ಕರವಾಗಿ ಅಸ್ತ್ರವನ್ನು ಇಲ್ಲಿ ರಕ್ಷಣೆಗೋಸ್ಕರವಾಗಿ ಇಟ್ಟರು, ಅಂತಹ ವೃಕ್ಷವನ್ನು ನೀವು ವಿಜಯದಶಮಿ ಎಂದು ಅದನ್ನು ರಾಜ ಪ್ರತ್ಯಕ್ಷ ದೇವತಾ ಅನ್ನುವಂಥ ರಾಜ ಯಾವಾಗ ಅದನ್ನು ಛೇದನಾದಿಗಳನ್ನು ಮಾಡಿ ಆ ಬನ್ನಿಯನ್ನು ಹಿಡ್ಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ಮಂತ್ರವನ್ನು ಹೇಳ್ತಾರೆ. ಅರ್ಜುನನಿಗೂ ಇಷ್ಟವಾಗಿರುವಂಥದ್ದು, ಹಾಗೆ ರಾಮನಿಗೂ ಇಷ್ಟವಾಗಿರುವಂಥದ್ದು. ಹಾಗಾಗಿ ಶಮೆಯಂತೆ ಪಾಪಂ ಶಮಿ ಶತ್ರು ವಿನಾಶನಂ ಅನ್ನುವಂಥದ್ದು, ಈ ಶತ್ರುಗಳನ್ನು ನಾಶ ಮಾಡುವಂಥ ಶಕ್ತಿ ಇರುವಂಥದ್ದು ಈ ಶಮಿಯಲ್ಲೇ. ದುರ್ಗಾ ಪರಮೇಶ್ವರಿ ಐಕ್ಯ ಸ್ವರೂಪ ಇರುವಂಥದ್ದು ಶಮಿ ವೃಕ್ಷದಲ್ಲಿ. ಹಾಗಾಗಿ ಅವುಗಳನ್ನೆಲ್ಲ ಕಡಿದು ಅದರ ಏನು ದಳ ಅನ್ನುವಂಥದ್ದಿದೆ, ಆ ದಳವನ್ನು ನಾವು ಏನು ನಮ್ಮ ಹಿರಿಯರಿಗೆ ಅದನ್ನು ಕೊಟ್ಟು ಬಾಳು ಬಂಗಾರವಾಗಲಿ, ಬನ್ನಿ ಅನ್ನುವಂಥದ್ದು ಚಿನ್ನವಾಗಿ ನಿಮ್ಮ ಬಾಳಲ್ಲಿ ಬದಲಾವಣೆ ಆಗಲಿ ಅನ್ನುವಂಥ ಕಾರಣ. ಹಾಗಾಗಿ ಅದು ಬಂದಂಥ ವರ. ಆದ್ದರಿಂದ ಈ ಕಾಲಘಟ್ಟದಲ್ಲಿ ಈ ಬನ್ನಿಯನ್ನೆಲ್ಲ ಕಡಿಯುವಂಥದ್ದು ಮಾಡ್ತಾರೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಯಶೋದಮ್ಮ ಅಂತ, ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಇಲ್ಲಿ ನಾವು ಹೆಸರುಘಟ್ಟ ರೋಡ್, ಆಚಾರ್ಯ ಕಾಲೇಜ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಎಲ್ಲ ಗೊತ್ತಾಗಲ್ಲ ನನಗೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಗುರುಜಿ. ಹಾ, ಏನು ವಿಷಯವನ್ನು ಕೇಳಬೇಕಿತ್ತು? ಅದೇ ಮದುವೆ ವಿಚಾರದಲ್ಲಿ ನೋಡಕ್ಕೆ ಆಗ್ತಾ ಇಲ್ಲ ಅವನ್ಗೆ. ಏನು ಹೆಸರು? ಕೇಳೋಣ ಅಂತ. ಮಂಜುನಾಥ್. ಮಂಜುನಾಥ್. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ 28ರಲ್ಲಿ ಒಂದು ಸಂಖ್ಯೆಯನ್ನು ಹೇಳಿ. ಮನೆ ದೇವರನ್ನು ಪ್ರಾರ್ಥನೆ ಮಾಡಿ 28ರಲ್ಲಿ ಒಂದು ಸಂಖ್ಯೆಯನ್ನು ಹೇಳಿ. 18. ಎಂತ ಕೆಲಸ ಮಾಡ್ತಾ ಇದ್ದಾರೆ? ಸ್ವಂತ ಗಾಡಿ ಇದೆ. ಇಲ್ಲಿ ನೋಡಿ, ಈ ಮದುವೆಯ ವಿಚಾರಗಳಲ್ಲಿ ಸ್ವಲ್ಪ ವಿಕೋಪಗಳು ಅಂತ ಹೇಳಿದರೆ ಹೆದರಿರುವಂಥದ್ದು, ಅಥವಾ ಮದುವೆಯ ವಿಚಾರಗಳಿಂದ ಬೇಸರವಾಗಿರುವಂಥದ್ದು, ಅಥವಾ ಮದುವೆಯ ವಿಚಾರಗಳನ್ನು ಸ್ವಲ್ಪ ಬೇಡ ಅನ್ನುವಂಥ, ಮುಂದೂಡುವ ಅನ್ನುವಂಥ ಮನಸ್ಥಿತಿ ಅನ್ನುವಂಥದ್ದು ಹುಡುಗನಿಗುಂಟಾ? ಆ ಥರ ಇಲ್ಲ, ಹೋಗಿ ನೋಡ್ಬೇಕು ಅನ್ನೋದೇ, ನೋಡೋದೇ ಇಲ್ಲ, ಆ ಥರ ಆಗಿದೆ. ಅದೇ, ಒಟ್ಟು ಅವನಿಂದಾನೇ ಬೇಡ ಅನ್ನುವಂಥ ಮನಸ್ಥಿತಿ ಅನ್ನುವಂಥದ್ದು ಬರ್ತಾ ಉಂಟಲ್ವಾ? ನಾವೇನು ಕೇಳೇ ಇಲ್ಲ. ನಮ್ಗೆ ಸ್ವಲ್ಪ ಮನೆ ಸಿಗಾಕೊಂಡಿದ್ವಿ, ಸಾಲ ಸ್ವಲ್ಪ ಆಗೋಗಿದೆ. ಆ ಕಾರಣಕ್ಕೆ ಹಿಂದೆ ಓದ್ತಾನೆ ಇತ್ತು. ಹೌದು, ಇಲ್ಲಿ ನೋಡಿ, ಕುಲದೇವತಾ ಆರಾಧನೆ ಅನ್ನುವಂಥದ್ದು ಬಿಟ್ಟು ಹೋದಂಥ ಲಕ್ಷಣಗಳಿದೆ. ಅಂತ ಹೇಳಿದರೆ ವರ್ಷಾವಧಿಯಾಗಿ ಆ ದೇವರಿಗೆ ನಿಮ್ಮ ಮನೆಯಿಂದ ನೈವೇದ್ಯಾದಿಗಳು ಹೋಗಿ ಆ ದೇವರ ಪ್ರಸಾದವನ್ನು ನಿಮ್ಮ ಮನೆಗೆ ತರುವಂಥ ಪದ್ಧತಿಯನ್ನು, ಅಥವಾ ಆ ಒಂದು ದೇವಸ್ಥಾನದಿಂದ ಪಾದಯಾತ್ರಾದಿಗಳನ್ನು ಮಾಡ್ತಿದ್ದಂಥ ಆಚರಣೆಗಳೆಲ್ಲ ನಿಂತಿರುವಂಥ ಲಕ್ಷಣಗಳಿದೆ.
ಹೌದು ಸ್ವಾಮಿ, 2 ವರ್ಷದಿಂದ ಮಾಡಕ್ಕೆ ಆಗ್ತಾ ಇಲ್ಲ ಮನೆ ದೇವ್ರಿಗೆ. ಮತ್ತೆ ಅದೆಲ್ಲ ಹೋಗಕ್ಕೆ ಆಗ್ತಾ ಇಲ್ಲ, ಹಣ ಕೂಡ ಹಾಕೊಂಡ್ರು ಹೋಗಕ್ ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ಅದೇ ತೊಂದರೆಗಳೇ ಕಾಣಿಸ್ತಾ ಉಂಟು. ಸದ್ಯದ ಪರಿಸ್ಥಿತಿಗೆ ನೀವು ಕುಲದೇವರಿಗೆ ಒಂದು ತಪ್ಪು ಕಾಣಿಕೆಯನ್ನ ಕಳಿಸಿ. ಕಟ್ಟಿದೀನಿ ಸ್ವಾಮಿ. ಅಲ್ಲ, ಈಗ ಮತ್ತೊಮ್ಮೆ ಕಳಿಸಿದ್ರ ಮೇಲೆ ನೇರವಾಗಿ ಒಮ್ಮೆ ಬಂದು ಭೇಟಿ ಮಾಡಿ. ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರಾದಿಗಳನ್ನು ಮಾಡಿ, ತುಪ್ಪದ ದೀಪವನ್ನು ಹಚ್ಚಿ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನು ಬ್ರಾಹ್ಮಣರ ಹತ್ರ ಮಾಡಿಸಿ. ಮುಂದಿನ ವರ್ಷದ ಅಕ್ಟೋಬರ್ ಒಳಭಾಗದಲ್ಲಿ ಶುಭ ಸುದ್ದಿ ಸಿಗುವಂಥ ಯೋಗಗಳಿದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ಈ ಆಯುಧ ಪೂಜೆಯ ವಿಧಿವಿಧಾನ ಏನು ಅಂತ? ಆಯುಧ ಪೂಜೆಯ ವಿಧಿವಿಧಾನಗಳು ಅದೇ, ಇಂದ್ರನ ಹತ್ರ ಹೋಗಿ ವಜ್ರಾಯುಧವನ್ನು ತೊಗೊಂಡು ಬರಬೇಕು, ತೊಗೊಂಡು ಬಂದು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಆದರೆ ಇದರ ನಾಡ ಹಬ್ಬವಾಗಿ ಯಾಕೆ ಅಂತ ಕೇಳಿದರೆ, ದೈವಿಕವಾಗಿರ್ತಕ್ಕಂಥ ಕೆಲಸಗಳು ನಾವು ಒಂದು ದೃಷ್ಟಿಕೋನದಿಂದ ನೋಡಿದಾಗ 10 ದಿನ ವಿಜೃಂಭಣೆಯಿಂದ ನಡೆಯುವಂಥ ನವರಾತ್ರಿ ಉತ್ಸವಗಳು, ಪೂಜೆ ಪುನಸ್ಕಾರಾದಿಗಳು ಎಲ್ಲ ನಡೆಯುವಂಥದ್ದು ಅರಮನೆಯ ಒಳಗಡೆ. ಅದು ಧಾರ್ಮಿಕ ಕೈಂಕರ್ಯಗಳು. ಇನ್ನು ದೇಶದ ಜನರು ನಾಡ ಹಬ್ಬವಾಗಿ ಆಚರಣೆ ಮಾಡುವಂಥದ್ದು, ಆ ಸಂದರ್ಭದಲ್ಲಿ ಇಂದ್ರನಿಗೆ ಕೊಡುವಂಥ ಮರ್ಯಾದೆ ಅಥವಾ ಅವನಿಗೆ ಸಲ್ಲಿಸುವಂಥ ಕೃತಜ್ಞತೆ. ಆದ್ದರಿಂದ ಈ ಒಂದು ಅಸ್ತ್ರ ಪೂಜೆ ಅನ್ನುವಂಥದ್ದು ಬಂತು. ಇಂದ್ರನ ವಜ್ರಾಯುಧದಿಂದ ನಮ್ಮನ್ನೆಲ್ಲ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ರಕ್ಷಣೆ ಮಾಡಿದಂಥ ಕಾರಣಕ್ಕಾಗಿ ಆ ಅಸ್ತ್ರವನ್ನಿಟ್ಟು ಪೂಜೆ ಮಾಡುವಂಥದ್ದು. ಈಗೇನು ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ, ಅದು ಸಮಸ್ಯೆ ಇಲ್ಲ. ನಮ್ಮ ರಕ್ಷಣೆಗಾಗಿ ಇರುವ ಅಸ್ತ್ರ ಇರುವಂಥದ್ದೇ ರಕ್ಷಣೆಗಾಗಿ. ಆ ರಕ್ಷಣೆಗಾಗಿ ಇರುವಂಥ ಅಸ್ತ್ರಕ್ಕೆ ಒಂದು ಪೂಜೆಯನ್ನು ಮಾಡುವಂಥದ್ದು. ಈ ಪೂಜೆ ಮಾಡುವಂಥ ಕಾಲದಲ್ಲಿ ಮೊದಲು ಕುಲದೇವತಾ ಪೂಜಾದಿಗಳನ್ನು ಮಾಡಿ, ತದನಂತರದಲ್ಲಿ ಮನೆಯಲ್ಲಿರುವಂಥ ಅಸ್ತ್ರಗಳನ್ನಿಟ್ಟು ಅದನ್ನು ಶುಭ್ರ ಮಾಡಿ ತೊಳೆದ್ಬಿಟ್ಟು, ತೊಳೆದಾದ ನಂತರದಲ್ಲಿ ಅರಿಶಿನ ಕುಂಕುಮಾದಿಗಳನ್ನು ಇಟ್ಟು, ಅದಕ್ಕೆ ಯಾಕೆಂದರೆ ಜಂಬೀರ ಫಲ ನಿಂಬೆಹಣ್ಣನ್ನೇ ಅದಕ್ಕೆ ನೈವೇದ್ಯ ಮಾಡುವಂಥದ್ದು, ವೀಳ್ಯದೆಲೆಗಳನ್ನೆಲ್ಲ ನೈವೇದ್ಯ ಮಾಡುವಂಥದ್ದೆಲ್ಲ ಇಲ್ಲ. ಅಸ್ತ್ರ ರಾಜ ಅಂತ ಹೇಳಿದರೆ ಪ್ರತಿಯೊಂದು ದೇವರ ಹತ್ರನೂ ಒಂದು ಅಸ್ತ್ರ ಇರುವಂಥದ್ದು ನಾವೆಲ್ಲ ನೋಡಿರ್ತೇವೆ. ಆದರೆ ಆ ಅಸ್ತ್ರಕ್ಕೂ ಒಂದು ದೇವತೆ ಅನ್ನುವಂಥದ್ದು ಇರ್ತದೆ. ನಮ್ಮ ಮನೆಯಲ್ಲಿ ಪೂಜೆ ಮಾಡುವಂಥ ಕಾರಣಗಳೇನು ಅಂದರೆ, ನಮ್ಮ ಮನೆಯಲ್ಲಿ ಅಸ್ತ್ರಗಳನ್ನಿಟ್ಟು ಪೂಜೆ ಮಾಡುವಂಥದ್ದು ಯಾಕೆ ಅಂತ ಕೇಳಿದರೆ, ಅದು ನಮ್ಮ ರಕ್ಷಣೆಗಾಗಿ ಇರಬೇಕು. ಅಸ್ತ್ರದೇವರ ರಕ್ಷೆ ಅನ್ನುವಂಥದ್ದು ನಮ್ಮ ಕುಟುಂಬದ ಮೇಲೆ ಇರಬೇಕನ್ನುವಂಥ ದೃಷ್ಟಿಯಿಂದ ಈ ಅಸ್ತ್ರ ಪೂಜಾದಿಗಳನ್ನು ಮಾಡುವಂಥದ್ದು. ಹಾಗಾಗಿ ಪೂಜೆ ಆದ ನಂತರದಲ್ಲಿ ದೇವರ ಪ್ರಸಾದವನ್ನು ತೆಗೆದು, ದೇವರ ಯಾವುದಾದ್ರೂ ಒಂದು ಹೂವನ್ನು ತೆಗೆದು ಆ ಅಸ್ತ್ರದ ಮೇಲೆ ಹಾಕಿ, ತದನಂತರದಲ್ಲಿ ಅದಕ್ಕೆ ನಿಂಬೆಹಣ್ಣನ್ನು ನೈವೇದ್ಯ ಮಾಡಿ ಬಿಟ್ಟುಬಿಡುವಂಥದ್ದು ಅಸ್ತ್ರಗಳಿಗೆ ಮಾಡುವಂತಹ ಇದು. ಯಾಕೆಂದರೆ ಆ ಅಸ್ತ್ರಗಳಿಗೆ ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣೆಲ್ಲ ನೈವೇದ್ಯ ಮಾಡುವುದಿಲ್ಲ. ಹಾಗಾಗಿ ಈ ರೀತಿಯಾಗಿ ದೇವರ ಮುಂದಿಟ್ಟು ಒಂದು ದೇವರ ನೈರ್ಮಲ್ಯವನ್ನು ತೆಗೆದು ಆ ಅಸ್ತ್ರದ ಮೇಲೆ ಹಾಕಿ, ನಂತರ ಪುನಃ ಅದನ್ನು ತೆಗೆದಿಟ್ಬಿಡಬೇಕು. ಮತ್ತು ಬೆಳಗ್ಗಿಂದ ಸಂಜೆ ತನಕ ಎಲ್ಲ ಅದು ದೇವರ ಮುಂದೆ ಎಲ್ಲ ಇಡುವಂಥದ್ದು ಅಷ್ಟು ಸಮಂಜಸವಾಗಿರುವಂಥದ್ದು ಅಲ್ಲ. ಈ ರೀತಿಯಾಗಿ ಅಸ್ತ್ರ ಪೂಜಾದಿಗಳನ್ನು ಮಾಡಬೇಕು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಸುಧಾ ಅಂತ, ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಶಿವಮೊಗ್ಗದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಿದೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 25/5/98 ಇಸ್ವಿ. 98? ಟೈಮಿಂಗ್ಸ್ ಹೇಳಿ. 11ರಿಂದ 12. ರಾತ್ರಿನಾ? ಅಲ್ಲ, ಬೆಳಿಗ್ಗೆ 12 ಗಂಟೆ. 90. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ. 11ರಿಂದ 12. ನಮಸ್ತೆ ಸರ್. ನಮಸ್ತೆ, ಹೇಳಿ, ಏನು ವಿಷಯವನ್ನು ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಗಿದ್ರಿ. ಮದುವೆ ವಿಚಾರ. ಏನು ಬೇರೆ ಕೆಲಸ ಮಾಡಿದ್ರು, ವೈದಿಕ ಕೆಲಸ ಮಾಡ್ತೀರಿ ಇವಾಗ? ಎಂತ ಕೆಲಸ ಮಾಡ್ತಿದ್ದಾರೆ? ವೈದಿಕ ಜ್ಯೋತಿಷ್ಯ ಮಾಡ್ತೀರ. ಹೆಸರು? ಮಗನ ಬಗ್ಗೆ ಕೇಳಬೇಕು. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಮಗನ ಹೆಸರೇನಮ್ಮ? ವಿಶ್ವನಾಥ್ ಅಂತ. ವಿಶ್ವನಾಥ್, ಸರಿ. ಇಲ್ಲಿ ನೋಡಿ, ಒಂದು ರೋಗಸ್ಥಾನ. ವೈದಿಕ ಕೆಲಸ ಮಾಡ್ತೀರ. ವಿಶ್ವನಾಥ್ ಅಂತ ಹೇಳಿ. ಸರಿ, ಇಲ್ಲಿ ನೋಡಿ, ಮದುವೆಯ ವಿಚಾರಗಳಿಗೆ ಏನು ಸಮಸ್ಯೆ ಇಲ್ಲ. ವಿಶ್ವನಾಥ್ ರೀ. ಈಗ ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳಿ, ಆಯ್ತಾ? ಮದುವೆಯ ವಿಚಾರಗಳಲ್ಲಿ ಏನು ಸಮಸ್ಯೆಗಳಿದ್ದಂಥ ಲಕ್ಷಣಗಳಿಲ್ಲ. ಆದರೆ ಪ್ರಯತ್ನ ಅನ್ನುವಂಥದ್ದು ಇನ್ನೂ ಹೆಚ್ಚು ಬೇಕಾಗಿದೆ. ಕುಟುಂಬದಲ್ಲಿ ಕೆಲವೊಂದು ಈ ಶಾಪಕೋಪಗಳು ಅನ್ನುವಂಥದ್ದಿದೆ. ಅಂತ ಹೇಳಿದರೆ, ಕುಟುಂಬದ ಸ್ತ್ರೀಯರನ್ನು ಕಣ್ಣಲ್ಲಿ ನೀರು ಹಾಕಿಸಿದಂಥದ್ದು, ಅದರಿಂದ ಶಾಪಗ್ರಸ್ತವಾಗಿರ್ತಕ್ಕಂತಹ ಕುಟುಂಬಗಳು ಅನ್ನುವಂಥದ್ದು ಇಲ್ಲಿ ಗೋಚರಕ್ಕೆ ಬರ್ತಾ ಉಂಟು. ಮತ್ತು ಇನ್ನೊಂದೇನು ಅಂತ ಕೇಳಿದರೆ, ಸರ್ಪ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಇದೆ. ಇಲ್ಲಿ 2-3 ದೋಷಗಳು ಅನ್ನುವಂಥದ್ದು ತುಂಬ ಬಲವಾಗಿರುವಂಥ ದೋಷಗಳು. ಒಂದು ಸರ್ಪದೋಷ ಅನ್ನುವಂಥದ್ದು, ಇನ್ನೊಂದು ಕುಟುಂಬದಲ್ಲಿ ಒಂದು ಸ್ತ್ರೀಯ ಶಾಪ ಅನ್ನುವಂಥದ್ದು, ಇನ್ನೊಂದು ತದನಂತರದಲ್ಲಿ ಗುರುಪೀಠ ಅನ್ನುವಂಥದ್ದು.
ಮಾಡುವಂಥದ್ದು. ಇದು ಇಷ್ಟಕ್ಕೂ ಸಮೇತ ನೀವು ಏನಾದರೂ ಸೇವಾದಿಗಳನ್ನು ಮಾಡಿಕೊಳ್ಬೇಕು. ಮೊದಲನೇದಾಗಿ ರಾಹುವಿಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪನಿಗೆ ಸಂಬಂಧಿತವಾಗಿರ್ತಕ್ಕಂಥ ಸಂಸ್ಕಾರಾದಿಗಳು, ಸಪ್ತಮ ಭಾವದಲ್ಲಿರುವಂತಹ ದೋಷಗಳಿಗೋಸ್ಕರವಾಗಿ ಕುಟುಂಬದ ಕುಲ ಗುರುಗಳ ಪಾದಪೂಜೆ ಭಿಕ್ಷಾವಂದನೆಯನ್ನು ಮಾಡಿಕೊಳ್ಳುವಂಥದ್ದು. ಇದು ಎರಡು ಮಾಡಿ ಸ್ವಲ್ಪ ನ್ಯೂಸ್ ಎಲ್ಲ ಬರ್ಲಿಕ್ಕೆ ಶುರು ಆಗ್ತದೆ. ಸಮಸ್ಯೆಗಳು ಹೆಚ್ಚುಂಟು, ನೀವು ನೇರವಾಗಿ ಬಂದು ಭೇಟಿ ಮಾಡಿ, ವಿಷಯಗಳನ್ನು ನಾವು ಹೇಳ್ತೇವೆ. ಒಳ್ಳೇದಾಗಲಿ, ಆಯಿತಾ? ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಸುರೇಶ್ ಅಂತ. ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಮೇಡಮ್? ನಾವು ಇಲ್ಲ ಬೆಂಗಳೂರಿಂದ ಮೇಡಮ್, ಶಿವನಗರ. ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನನ್ನ ಬಗ್ಗೆ ಮತ್ತೆ ಮನೆ ಬಗ್ಗೆ ಮೇಡಮ್. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಮೇಡಮ್ 28/1989 ಮೇಡಮ್. 28 1989. 89. ಟೈಮಿಂಗ್ಸ್ ಹೇಳಿ. ಮೇಡಮ್ ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಓಕೆ. ನಮಸ್ತೆ. ನಮಸ್ಕಾರ ಗುರುಜಿ. ಹಾಂ, ಏನು ವಿಷಯವನ್ನು ಕೇಳಬೇಕಿತ್ತು? ಗುರುಜಿ, ನಮ್ದು ಬಂದು ಮದುವೆಗೆ ಹೆಣ್ಣು ಎಲ್ಲ ನೋಡಿದ್ರು ಹೆಣ್ಗಳು ಸಿಗ್ತಾ ಇಲ್ಲ. ಮತ್ತೆ ಹೋಗಿದ ಕಡೆ ಬನ್ನಿ ನೋಡ್ಕೊಂಡು ಹೋಗಿ ಅಂತಾರೆ. ಹೋಗೋಷ್ಟೊತ್ತಿಗೆ ಇಲ್ಲ, ಇವಾಗ ಯಾರು ಇವಾಗ ಮಾಡೋದಿಲ್ಲ, 2 ವರ್ಷ ಆಗುತ್ತೆ 3 ವರ್ಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾಡೋದು. ಮತ್ತೆ ಮನೆ ಕಡೆ ಎಷ್ಟೇ ನಾವು ದುಡಿದ್ರು ಇದೇ ಆಗ್ತಾ ಇಲ್ಲ ಗುರುಜಿ ಮನೇಲಿ. ಇಲ್ಲಿ ಒಂದು ಈ ಹಣದ ವಿಚಾರಗಳಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿ ಸ್ವಲ್ಪ ಈ ಶಾಪಗಳು ಅನ್ನುವಂಥದ್ದು ಅಂತ ಹೇಳಿದರೆ, ಕುಟುಂಬದಲ್ಲಿ ಸ್ವಲ್ಪ ಈ 2 ಮದುವೆಗಳು, ದ್ವಿಕಳತ್ರ ಯೋಗಗಳು ಅಂತ ಹೇಳಿದರೆ 2 ಮದುವೆ ಆಗಿ ಹಿಂಸೆ ಆದಂಥದ್ದು, ಕೆಲವೆಲ್ಲ ದೋಷಗಳು ಅನ್ನುವಂಥದ್ದಿದೆ. ಮತ್ತು ಇನ್ನೊಂದೇನು ಅಂತ ಕೇಳಿದರೆ, ಈ ಮದುವೆ ಆಗುವಂಥ ಸಂದರ್ಭಕ್ಕೂ ಸ್ವಲ್ಪ ಪ್ರತಿಬಂಧಕಾದಿಗಳು ಅನ್ನುವಂಥದ್ದು, ಏನೋ ಕುಟುಂಬದಲ್ಲಿ ಸ್ವಲ್ಪ ಎಲ್ಲ ಅಣ್ಣ ತಮ್ಮದಿಕ್ಕಳಿಗೆ ಆಗ್ದಲೇ ಇರುವಂಥದ್ದು, ದೇವರ ಹತ್ರ ದೂರು ಕೊಟ್ಟಂಥದ್ದು, ಈ ರೀತಿದೆಲ್ಲ ಕಾಣಿಸ್ತಾ ಉಂಟು. ಗುರುಜಿ, ಭೂಮಿಯ ವಿಚಾರಕ್ಕೆ ಜಗಳ ಆಗ್ತಾ ಉಂಟ, ಕ್ರಯ ವಿಕ್ರಯಾದಿಗಳೆಲ್ಲ? ಹೌದು ಗುರುಜಿ. ಇದು ನೀವು ನೇರವಾಗಿ ಬಂದು ಭೇಟಿ ಮಾಡಿ, ವಿಷಯಗಳನ್ನು ಹೇಳ್ತೇನೆ. ಇಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಸದ್ಯದ ಪರಿಸ್ಥಿತಿಗೆ ನಾಗನನ್ನು ಆರಾಧನೆ ಮಾಡಲಿ, ಒಳ್ಳೆಯದಾಗ್ತದೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಈ ಆಯುಧ ಪೂಜೆಗೆ ಶುಭ ಮುಹೂರ್ತ ಏನು ಅಂತ ಇವತ್ತು? ಆಯುಧ ಪೂಜೆಗೆ ಮುಹೂರ್ತಾದಿಗಳನ್ನು ನೋಡುವಂಥ ಚಿಂತನೆ ಇಲ್ಲ. 9 ದಿನಗಳು ಸಮೇತ ಒಂದು ತುಂಬ ಅದ್ಭುತವಾಗಿರುವಂತಹ, ರಸವತ್ತವಾಗಿರುವಂತಹ ಅಂತ ಹೇಳಿದರೆ ತುಂಬ ಪುಣ್ಯಕರವಾಗಿರ್ತಕ್ಕಂತಹ ಕಾಲ. ಹಾಗಾಗಿ ಆಯುಧ ಪೂಜೆ ಅನ್ನುವಂಥದ್ದು ನಾವು ಯಾವಾಗ ನಮ್ಮ ಕುಲದೇವತಾ ಪೂಜಾದಿಗಳನ್ನು ಮಾಡಿ ಪ್ರತಿನಿತ್ಯ ದುರ್ಗಾಪರಮೇಶ್ವರಿಯನ್ನು ಆರಾಧನೆ ಮಾಡುವಂಥ ಸಮಯದಲ್ಲಿ ಆ ದೇವರ ತೀರ್ಥ ಪ್ರಸಾದಾದಿಗಳಾಗಿ ಆ ನೈರ್ಮಲ್ಯವನ್ನು ವಿಸರ್ಜನೆ ಮಾಡಿದ ನಂತರದಲ್ಲಿ ಈ ಆಯುಧ ಪೂಜಾದಿಗಳನ್ನು ಮಾಡುವಂಥದ್ದು, ಮತ್ತು ವಾಹನ ಪೂಜಾದಿಗಳನ್ನು ಮಾಡುವಂಥದ್ದು. ಇನ್ನೊಂದು ಕೂಷ್ಮಾಂಡ ಅಂತ ಹೇಳಿದರೆ ಎಲ್ಲರ ಮನೆಯಲ್ಲೂ ಕುಂಬಳಕಾಯಿಯನ್ನು ಒಡೆದು ಹಾಕುವಂಥದ್ದು. ಅಂತ ಹೇಳಿದರೆ ಕುಂಬಳಕಾಯಿಯನ್ನು ಕೂಷ್ಮಾಂಡ ಅಂತ ಹೇಳಿದರೆ, ಕೂಷ್ಮಾಂಡ ಈ ಕುಂಬಳಕಾಯಿಗೆ ದೀಪವನ್ನು ಇಟ್ಟು ಅದರೊಳಗಡೆ ಚಿಲ್ಲರೆಲ್ಲ ಹಾಗೆ ಅರಿಶಿನ ಕುಂಕುಮಾದಿಗಳನ್ನು ಹಾಕಿ ನಮ್ಮ ವ್ಯಾಪಾರ ಕ್ಷೇತ್ರಕ್ಕೂ ಹಾಗೆ ಇರುವಂಥ ಮನೆಗೂ ನೀವಾಳಿಸಿ ಅದನ್ನು ಬಿಸಾಡುವಂಥ. ಅಂತ ಹೇಳಿದರೆ ದೃಷ್ಟಿ ದೋಷಗಳು ಅನ್ನುವಂಥದ್ದು. ನಮ್ಮನ್ನು ಈಗ ಹೊರಗಡೆಯಿಂದ ಬಂದರೆ ಹಿಂದಿನ ಕಾಲದಲ್ಲೆಲ್ಲ ಏನು ಅಂತ ಕೇಳಿದ್ರೆ, ನೂತನ ದಂಪತಿಗಳಿಗೆಲ್ಲ ಕೆಂಪು ನೀರು ಮಾಡಿಬಿಟ್ಟು ತೆಗೆದ್ಬಿಟ್ಟು ಇದು ಮಾಡ್ತಿದ್ರು. ಯಾಕಂದರೆ ಹೊರಗಡೆಯಿಂದ ಬಂದಂಥ ದೃಷ್ಟಿಗಳು ಹೋಗಲಿ ಅಂತೇಳಿ. ಹಾಗೆ ಈ ವರ್ಷಾವಧಿ ಆಗಿರ್ತಕ್ಕಂತಹ ದುರ್ಗಾ ಪರಮೇಶ್ವರಿ ಪೂಜೆಯ ಈ ನವರಾತ್ರಿ ಹಬ್ಬದಂದು ಆ ತಾಯಿ ಅನ್ನುವಂಥದ್ದು ಸಂಹಾರ ರೂಪಕ್ಕೆ ಹೋಗಿ ನಮ್ಮನ್ನೆಲ್ಲ ಅನುಗ್ರಹಿಸಿದಂಥ ಕಾಲ. ಹಾಗಾಗಿ ನಮ್ಮ ಮನೆಯಲ್ಲಾಗಿರಬಹುದು, ವ್ಯಾಪಾರ ಕ್ಷೇತ್ರದಲ್ಲಾಗಿರಬಹುದು, ಸ್ಥಿರವಾಗಿರ್ತಕ್ಕಂತಹ ಲಕ್ಷ್ಮಿ ಅನ್ನುವಂಥದ್ದು ನೆಲೆಸಲಿ, ಚಂಚಲವಾಗಿರ್ತಕ್ಕಂಥ ಲಕ್ಷ್ಮಿ ಅನ್ನುವಂಥದ್ದು ನಿವಾರಣೆ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಬೇರೆ ಎಲ್ಲ ದೋಷಗಳು, ದೃಷ್ಟಿ ದೋಷಗಳಾಗಿರ್ಬೋದು, ಅವೆಲ್ಲವೂ ಸಮೇತ ಕೂಷ್ಮಾಂಡ ಅಂತ ಹೇಳಿದರೆ ಕುಂಬಳಕಾಯಿಯ ದೀಪವನ್ನು, ದೇವರ ಪ್ರಸಾದವನ್ನು ತಂದು ಕುಂಬಳಕಾಯಿ ಮೇಲಿಟ್ಟು ಅದಕ್ಕೆ ಕುಂಕುಮಾದಿಗಳನ್ನು ಹಾಕಿ 3 ಪ್ರದಕ್ಷಿಣ ಮತ್ತು 3 ಅಪ್ರದಕ್ಷಿಣ ರೀತಿಯಲ್ಲಿ ನಮ್ಮ ವ್ಯಾಪಾರ ಕ್ಷೇತ್ರಕ್ಕೂ ಹಾಗೆ ಮನೆಗೂ ಎಲ್ಲ ನಿವಾಳಿಸಿ ಅದನ್ನು ತೆಗೆದು ಒಡೆಯುವಂಥದ್ದೇನಾಗ್ತದೆ ಅಂತ ಕೇಳಿದರೆ ಈ ದೃಷ್ಟಿ ದೋಷಗಳು ಅನ್ನುವಂಥದ್ದು ನಿವೃತ್ತಿ ಆಗ್ತದೆ. ಅಂತ ಹೇಳಿದರೆ ಬೇರೆ ಯಾವುದೋ ಯಾರೋ ಮಾಡಿ ಹಾಕಿದ್ದು ಎಲ್ಲ ತೆಗೆದುಕೊಳ್ಳೆ ಆಗ್ತದೆ ಅಂತಲ್ಲ. ಇದು ಒಂದು ನಮ್ಮ 10 ದಿನಗಳ ಕಾಲ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿ ಆ ಒಂದು ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳು ಆ ಸಂದರ್ಭದಲ್ಲಿ ನಿವೃತ್ತಿ ಆಗಲಿ ಅಂತ ಹೇಳಿ. ಬೇರೆ ದಿನ ಎಲ್ಲ ಒಡಿಲಿಕ್ಕಿಲ್ಲ. ಈ ಕುಂಬಳಕಾಯಿ ದೀಪ ಹಚ್ಚೋದು ಇದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಕುಂಬಳಕಾಯಿ ಇರುವಂಥದ್ದು ಒಡಿಲಿಕ್ಕೆ ಮಾತ್ರ, ಅದನ್ನೇ ಮಾಡಬೇಕೇ ಹೊರತು ಆ ಕುಂಬಳಕಾಯಿ ದೀಪ ಹಚ್ಚಿಡೋದು ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಕುಂಬಳಕಾಯಿ
ನಿವಾಳಿಸಿ ತೆಗಿಲಿಕ್ಕೆ ಅಂತ ಹೇಳಿದರೆ ದೃಷ್ಟಿಯನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಅನ್ನುವಂಥದ್ದು ಕೂಷ್ಮಾಂಡದಲ್ಲಿದೆ. ಕೂಷ್ಮಾಂಡಂ ಬಹುಬೀಜಾನಿ ಅಂತ ಹೇಳಿ ಅದರಲ್ಲಿರುವಂಥ ಬೀಜಗಳೆಲ್ಲವೂ ಏನಂತ ಕೇಳಿದರೆ ಕುಟುಂಬದಲ್ಲಿರುವಂಥ ಶಕ್ತಿಗಳನ್ನು ಆಕರ್ಷಣೆ ಮಾಡ್ತದೆ ಅಂತ ಹೇಳಿ. ಹಾಗಾಗಿ ಅವತ್ತಿನ ದಿನ ಕೂಷ್ಮಾಂಡವನ್ನು ಸುತ್ತುಬರಿಸಿ ಒಡೆಯುವಂಥ ಪದ್ಧತಿ ಇದೆ. ದೇವರ ನೈರ್ಮಾಲ್ಯವನ್ನು ಅಸ್ತ್ರಗಳಿಗೆ ಹಾಕಿ ಆ ಅಸ್ತ್ರ ಪೂಜೆಯನ್ನು ಮಾಡಬೇಕು. ಮೊದಲು ದೇವರ ಪೂಜೆ ಆಗಬೇಕು, ನಂತರದಲ್ಲಿ ಅಸ್ತ್ರ ಪೂಜೆಯನ್ನು, ಆಯುಧ ಪೂಜೆಯನ್ನು ಮಾಡುವಂಥದ್ದು. ಖಂಡಿತ ಗುರುಜಿ. ಇನ್ನು ಈ ವಾಹನದ ಚಕ್ರಕ್ಕೆ ನಿಂಬೆಹಣ್ಣು ಇಡ್ತಾರೆ, ಇದ್ಯಾಕೆ ಅಂತ? ವಾಹನದ ಚಕ್ರಕ್ಕೆ ನಿಂಬೆಹಣ್ಣನ್ನು ಇಡ್ತಿದ್ದಂಥದ್ದು ನಾವು ಹಿಂದೆ ಒಂದ್ಸಲ ಚಿಂತನೆ ಮಾಡಿತ್ತು. ಏನು ಅಂತ ಕೇಳಿದರೆ, ಆಗಿನ ಕಾಲಗಳಲ್ಲಿ ಈ ವ್ಯವಸಾಯಕ್ಕೆ ಹೋಗುವಂಥ ಸಂದರ್ಭಗಳಲ್ಲಿ ಆ ಮಣ್ಣಿನಲ್ಲಿರುವಂಥ ಕ್ರಿಮಿಕೀಟಗಳು ಅನ್ನುವಂಥದ್ದು ದನಗಳಿಗಾಗಲಿ ಕುದುರೆಗಳಿಗಾಗಲಿ ಅದೆಲ್ಲ ಹತ್ತಬಾರ್ದು ಅನ್ನುವಂಥ ದೃಷ್ಟಿಯಿಂದ ಅರಿಶಿನವನ್ನು ಮತ್ತು ನಿಂಬೆಹಣ್ಣನ್ನು ಅದಕ್ಕೆ ಹಾಕಿದಾಗ ಬೇರೆ ಯಾವುದು ಹುಳ ಇಟ್ಕೊಳ್ತಿರ್ಲಿಲ್ಲ ಅನ್ನುವಂಥ ದೃಷ್ಟಿಯಿಂದ ಆ ಒಂದು ಪದ್ಧತಿ ಅನ್ನುವಂಥದ್ದು ಶುರುವಾಯಿತು. ನಂತರದಲ್ಲಿ ನಿಂಬೆಹಣ್ಣು ಅನ್ನುವಂಥದ್ದು ಈಗ ಎಲ್ಲ ವಾಹನಗಳ ಮುಂದೆ ಇಟ್ಟು ದೃಷ್ಟಿ ಅನ್ನುವಂಥದ್ದು ನಿವೃತ್ತಿ ಆಗಲಿ ಅನ್ನುವಂಥ ದೃಷ್ಟಿಯಿಂದ ನಿಂಬೆಹಣ್ಣನ್ನು ವೈಭವೀಕರಿಸ್ತಾ ಇದ್ದಾರೆ. ಅದನ್ನು ನಾವು ಮಾಡಿದಂಥದ್ದೇ ತಪ್ಪು. ನಾವು ಒಂದೊಂದನ್ನು ಯಾವುದೋ ಒಂದು ಸಣ್ಣ ವಿಷಯದಲ್ಲಿ ವೈಭವ ಮಾಡುವ ಅನ್ನುವಂಥದ್ದು ಹೋಗುವಂಥದ್ದು ಕಾಲಕ್ರಮೇಣವಾಗಿ ಅದೊಂದು ಸಂಪ್ರದಾಯವಾಗಿ ಪರಿವರ್ತನೆ ಆಗ್ತದೆ. ಎಷ್ಟೋ ವಿಷಯಗಳು ಈಗ ನಮ್ಮ ಜನರು ರಾಹುಕಾಲದಲ್ಲಿ ಪೂಜೆಯನ್ನೇ ಮಾಡುವುದಿಲ್ಲ. ಆದರೆ ರಾಹುಕಾಲವನ್ನು ಹೇಳಿರುವಂಥದ್ದು ಯಾವುದಕ್ಕೆ? ಪ್ರಯಾಣಕ್ಕೆ ಮಾತ್ರ. ನೀವೆಲ್ಲಾದರೂ ದೂರ ಪ್ರಯಾಣವನ್ನು ಮಾಡುವಾಗ ರಾಹುಕಾಲವನ್ನು ನೋಡಿ ಪ್ರಯಾಣ ಮಾಡಬೇಕು. ಪೂಜೆ ಪುನಸ್ಕಾರಾದಿಗಳಿಗೆ ರಾಹುಕಾಲವನ್ನು ನೋಡುವಂಥ ಪ್ರಮೇಯವೇ ಇಲ್ಲ. ಆದರೆ ಹಾಳು ಮಾಡಿದ್ಯಾರು? ನಮ್ಮದೇ ಜನ ಹಾಳು ಮಾಡಿದ್ದು. ಈಗ ಎಲ್ಲರೂ ಲೋಕದಲ್ಲಿರುವಂಥ ಜನ ರಾಹುಕಾಲದಲ್ಲಿ ಪೂಜೆ ಮಾಡಿದ್ರೆ ಕೆಟ್ಟದು ಅನ್ನುವಂಥದ್ದು. ರಾಹುಕಾಲದ ಲಕ್ಷ್ಮೀ ಪೂಜೆ ಅನ್ನುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು, ದೀಪಾವಳಿ ಕಾಲದಲ್ಲಿ ಎಲ್ಲ ಕಾಲದಲ್ಲೂ. ಆದರೆ ಅದನ್ನು ಹಾಳು ಮಾಡಿದ್ಯಾರು? ಮತ್ತು ನಾವೇ ಹಾಳು ಮಾಡಿದ್ದು. ಹಾಗಾಗಿ ಅದನ್ನು ಸರಿಪಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡೋಣ. ಹಾಗಾಗಿ ಈ ನಿಂಬೆಹಣ್ಣನ್ನೆಲ್ಲ ಇಡುವಂಥದ್ದು ಹಾಗೆ ತೆಂಗಿನಕಾಯಿಯನ್ನು ಮತ್ತು ತೆಂಗಿನಕಾಯಿಯಲ್ಲಿ, ನಿಂಬೆಹಣ್ಣಿನಲ್ಲಿ, ಸೌತೆಕಾಯಿಯಲ್ಲಿ, ನಂತರದಲ್ಲಿ ಕುಂಬಳಕಾಯಿಯಲ್ಲಿ ಈ ಎಲ್ಲದರಲ್ಲೂ ಸಮೇತ ಶಕ್ತಿ ಇರುವಂಥದ್ದೇನು ಅಂತ ಕೇಳಿದರೆ ದುಷ್ಟಶಕ್ತಿಗಳನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಆ ಫಲಕ್ಕಿರುವುದು. ಆದ್ದರಿಂದ ಅದಕ್ಕೆ ಅಸ್ತ್ರಮಂತ್ರ ದೇವತೆಗಳ ಅನುಗ್ರಹ ಅಥವಾ ಅಸ್ತ್ರಮಂತ್ರಗಳನ್ನು ಅಭಿಮಂತ್ರಣೆ ಮಾಡಿ ಅವುಗಳನ್ನು ದೃಷ್ಟಿಯನ್ನು ತೆಗೆದು ಒಡೆಯುವಂಥದ್ದು ಅನಾದಿ ಕಾಲದಿಂದ ಬಂದಂಥ ಚಾಲ್ತಿ. ಹಾಗಾಗಿ ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗುವಂಥದ್ದು ಸೂಕ್ತತೆ ಅನ್ನುವಂಥದ್ದು ಇಲ್ಲಿ ನಮ್ಮ ಅಭಿಪ್ರಾಯ. ಖಂಡಿತ ಗುರುಜಿ. ಇನ್ನು ಈ ಗೊಂಬೆ ಇಡೋ ಸಂಪ್ರದಾಯ ಯಾಕೆ ಅಂತ? ಗೊಂಬೆ ಇಡುವಂಥ ಸಂಪ್ರದಾಯ ಅದೇ ರಾಜನ ಗೊಂಬೆಯನ್ನು, ರಾಣಿಯ ಗೊಂಬೆಯನ್ನು, ಕುದುರೆಯ ಗೊಂಬೆಯನ್ನು, ಆನೆಯ ಗೊಂಬೆಯನ್ನು ಇವೆಲ್ಲವನ್ನು ಇಟ್ಟು ಪೂಜೆ ಮಾಡುವಂಥದ್ದು. ಈ ಎಲ್ಲವೂ ಸಮೇತ ರಾಜರಾಣಿಯರ ಸ್ವರೂಪ ಅನ್ನುವಂಥದ್ದು. ಆ ರಾಜರಾಣಿಯರ ಸಮ್ಮುಖದಲ್ಲಿ ಅವರ ಅನುಜ್ಞೆಯನ್ನು ತೆಗೆದುಕೊಂಡು ರಾಜರಾಣಿಯರ ಸಮ್ಮುಖ, ನಮ್ಮ ಎಲ್ಲರೂ ಹೋಗಿ ಅಲ್ಲಿ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ರಾಜರಾಣಿಯರ ಸಮ್ಮುಖದಲ್ಲಿ ನಾವು ನವರಾತ್ರಿಯನ್ನು ಆಚರಣೆ ಮಾಡ್ತೇವೆ ಅನ್ನುವಂಥ ದೃಷ್ಟಿಯಿಂದ ಗೊಂಬೆಯನ್ನು ಇಡ್ತಾ ಇದ್ದಾರೆ. ಖಂಡಿತ ಗುರುಜಿ. ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.